ನನ್ನ ಪ್ರಮುಖ ವೃತ್ತಿ ಕೃಷಿ. ನಾನು ಸಾಂಬಾರ್ ಸೌತೆಕಾಯಿ ಬೆಳೆಯುತ್ತಿದ್ದೇನೆ. ಇದು 60 ದಿನಗಳ ಬೆಳೆಯಾಗಿದ್ದು 3 ಬಾರಿ ಕಟಾವು ಮಾಡಬಹುದು. ಇದನ್ನು ಕಚ್ಚಾ ಸೇವನೆಗೆ ಬಳಸಲು ಸಾಧ್ಯವಿಲ್ಲ, ಏಕೆಂದರೆ ಕಹಿ ಹೆಚ್ಚು. ಎಪಿಕೆಎಸ್ ಆರ್ಗಾನಿಕ್ಸ್ ರವರ ಅಭಿಮಾನ್ ಬಳಸಿದ ನಂತರ ಅತ್ಯುತ್ತಮವಾಗಿ ಬೇರಿನ ಅಭಿವೃದ್ಧಿಯಾಗಿದೆ ಮತ್ತು ಬೇರು ಹುಳುಗಳ ಹಾವಳಿ ಕಡಿಮೆಯಾಗಿರುವುದು ಕಂಡುಬಂದಿದೆ. 20ನೇ ದಿನದಿಂದ ಹೂಗಳು ಹೆಚ್ಚಾಗಲು ಮತ್ತು ಬೆಳೆಯ ಹೆಚ್ಚಿನ ಇಳುವರಿಗಾಗಿ FL77 ಅನ್ನು ಸ್ಪ್ರೇ ವಿಧಾನದಲ್ಲಿ ಬಳಸಿದೆ. ನಂತರ ಬೆಳೆ ಉತ್ತಮವಾಗಿ ಬೆಳೆದಿದೆ. ನನ್ನ ಹೆಸರು ವಿಜಯಕುಮಾರ್. ನಾನು ಈರೋಡ್ ಜಿಲ್ಲೆಯ ಗೋಬಿಚೆಟ್ಟಿಪಾಳ್ಯಂ ನಿವಾಸಿ. ನನ್ನ ಪ್ರಮುಖ ವೃತ್ತಿ ಕೃಷಿ. ಹಿಂದೆ ಬಾಳೆ, ಕಲ್ಲಂಗಡಿ ಮತ್ತು ಅರಿಶಿನ ಬೆಳೆದಿದ್ದೇನೆ. ಈಗ ಮೊದಲ ಬಾರಿಗೆ 2 ಎಕರೆಗಳಲ್ಲಿ ಸಾಂಬಾರ್ ಸೌತೆಕಾಯಿ ಬೆಳೆದಿದ್ದೇನೆ. ಈ ಬೆಳೆಯಲ್ಲಿ 60 ದಿನಕ್ಕೆ 3 ಕಟಾವನ್ನು ಮಾಡಬಹುದು. ನಾನು ಶೀಟ್ ವಿಧಾನದಲ್ಲಿ ಬೆಳೆಸಿದ್ದು, 1 ಶೀಟ್ಗೆ 94 ಸಸಿಗಳಂತೆ 100 ಶೀಟ್ಗಳಲ್ಲಿ ಒಟ್ಟು 9400 ಸಸಿಗಳು ಬೆಳೆದಿದ್ದೇನೆ. ಮೊದಲ ಕಟಾವು ಪೂರ್ಣಗೊಂಡಿದೆ. ನನಗೆ ಉತ್ತಮವಾದ ಇಳುವರಿ ದೊರಕಿದೆ. ಇದನ್ನು ಕಚ್ಚಾ ಸೇವನೆಗೆ ಬಳಸಲು ಸಾಧ್ಯವಿಲ್ಲ, ಏಕೆಂದರೆ ಕಹಿ ಹೆಚ್ಚು. ಇದನ್ನು ಮುಖ್ಯವಾಗಿ ಸಾಂಬಾರ್ ಹಾಗೂ ಹಲ್ವಾ ಮಾಡಲು ಬಳಸುತ್ತಾರೆ. ಈ ಬೆಳೆ ತಮಿಳುನಾಡಿನಲ್ಲಿ ಕಡಿಮೆ ಬಳಕೆಯಲ್ಲಿದ್ದರೂ ಇತರ ರಾಜ್ಯಗಳಲ್ಲಿ ಹೆಚ್ಚು ಬಳಕೆಯಲ್ಲಿದೆ. ನೆರೆ ರೈತರ ಸಲಹೆ ಮೇರೆಗೆ 8ನೇ ದಿನದಿಂದ ಅಭಿಮಾನ್ ಬಳಸಿದೆ. ಅಭಿಮಾನ್ ಬಳಸಿದ ನಂತರ ಅತ್ಯುತ್ತಮವಾಗಿ ಬೇರಿನ ಅಭಿವೃದ್ಧಿಯಾಗಿದೆ ಮತ್ತು ಬೇರು ಹುಳುಗಳ ಹಾವಳಿ ಕಡಿಮೆಯಾಗಿರುವುದು ಕಂಡುಬಂದಿದೆ. ಮೊದಲ ಕ್ಯೋಲಿನ ನಂತರವೂ ಇದೀಗ ಸಸಿಗಳು ಹಚ್ಚ ಹಸಿರಾಗಿ ಮತ್ತು ಆರೋಗ್ಯಕರವಾಗಿವೆ. ಇನ್ನು 2 ಬಾರಿ ಕಟಾವು ಮಾಡಬಹುದು. 20ನೇ ದಿನದಿಂದ 2 ಲೀಟರ್ FL77 ಬಳಕೆಯಿಂದ ಹೂ ಚೆನ್ನಾಗಿ ಹಿಡಿದಿದೆ ಮತ್ತು ಕಾಂಡ ಬೆಳವಣಿಗೆ ಉತ್ತಮವಾಗಿದೆ. ಒಂದು ಕಾಯಿ 1.5 ರಿಂದ 2 ಕೆಜಿ ತೂಕ ಬರುತ್ತದೆ. ಹೂಡಿಕೆಗೆ ಉತ್ತಮ ಲಾಭ ದೊರೆತಿದೆ. ಎಪಿಕೆಎಸ್ ಆರ್ಗಾನಿಕ್ಸ್ಗೆ ಧನ್ಯವಾದಗಳು.